1918 ಅಂದರೆ 1, 1945 ಅಂದರೆ 1, 2026 ಅಂದರೂ 1ನೇ ಬರುತ್ತೆ. ಟೋಟಲ್ ಆಗಿ ಅವರು ಹೇಳಿರೋ ಕ್ಯಾಲ್ಕುಲೇಷನ್ ಪ್ರಕಾರ 2026ಗೆ 3ನೇ ಮಹಾಯುದ್ಧ. ನಮಸ್ಕಾರ ವೀಕ್ಷಕರೇ, 3ನೇ ಮಹಾಯುದ್ಧ ಯಾವಾಗ ನಡೆಯುತ್ತೆ? ಡೇಟ್ ಅಂತೂ ಎಕ್ಸಾಕ್ಟಾಗಿ ಯಾರು ಹೇಳೋದಕ್ಕಾಗೋದಿಲ್ಲ, ಒಂದು ಅಂದಾಜು ಲೆಕ್ಕಾಚಾರ ಹೇಳಿ ಈಗ ಆಲ್ರೆಡಿ ಯುದ್ಧದಲ್ಲೇ ಬದುಕ್ತಾ ಇದ್ದೀವಿ, ಅದರಲ್ಲಿ ಪೀಕ್ ಅನ್ನೋದು ಯಾವಾಗಿರುತ್ತೆ ಅಂತ ಹೇಳೋ ಕೆಲಸ ಎಷ್ಟೋ ಜನ ಮಾಡ್ತಾ ಇದ್ದಾರೆ. ಅದನ್ನು ಕೂಡ ನಾನು ಕೆಲವೊಬ್ಬರ ಹತ್ರ ಮಾತಾಡ್ತಾ ಇರ್ತೀನಿ. ಆ ವಿಷಯಗಳನ್ನ ತಿಳ್ಕೊಂಡಾಗ ನಮಗೆ ಗೊತ್ತಾಗೋದೇ 2026 ಏನಿದು 2026 ಹೇಗ್ರಿ ಹೇಳ್ತೀರಾ 2026 ಯುದ್ಧ ನಡೆಯುತ್ತೆ ಅಂತ? ನಿಜವಾಗ್ಲೂ ನನಗಂತೂ ಗೊತ್ತಿಲ್ಲ, ಬಟ್ ಕ್ಯಾಲ್ಕುಲೇಷನ್ ಅನ್ನೋದು ಆ ಥರ ಇದೆ. ಅದೇ ಕ್ಯಾಲ್ಕುಲೇಷನ್ ಕೊಡ್ತಾ ಇರೋದು 2026 3ನೇ ಮಹಾಯುದ್ಧ ನಡೆಯುತ್ತೆ ಅಂತ ಹೇಳ್ತಾ ಇದೆ. ಆ ಕ್ಯಾಲ್ಕುಲೇಷನ್ ಬಗ್ಗೆನೂ ಹೇಳ್ತೀನಿ, ಪ್ಲಸ್ ಇದ್ರ ಬಗ್ಗೆ ಒಂದು 5 ವರ್ಷದ ಮುಂಚೆ ಒಂದು ವಿಡಿಯೋ ಮಾಡಿದ್ದಾರೆ. ಅದು ಬಂದು TBV ನಾಲೆಡ್ಜ್ ಅಂಡ್ ಟ್ರೂತ್ ಅಂತ ಹೇಳಿ ಒಂದು ಹಿಂದಿ ಯೂಟ್ಯೂಬ್ ಚಾನಲ್ಲು. ಅವರು ಬಂದು 5 ವರ್ಷ ಮುಂಚೆ ಅಂದರೆ 2019 ಹಾಕಿರುವಂಥ ವಿಡಿಯೋ ಆಲ್ಬರ್ಟ್ ಪೈಕ್ ಬಗ್ಗೆ. ಆಲ್ಬರ್ಟ್ ಪೈಕ್ ಬಂದು 1809 ಅಂದರೆ 1809 ಹುಟ್ಟಿ 1891 ಸತ್ತ. ಅವನು ಆರ್ಮಿ ಮೇಜರ್ ಕೂಡ ಆಗಿದ್ದ. ಅವನು ಕೆಲವಷ್ಟು ವಿಷಯಗಳನ್ನ ರೈಟರ್ ಅಂತ ಹೇಳದ್ನಲ್ಲ, ಅದಕ್ಕೆ ಬರೆದಿಟ್ಟಿದ್ದ ಅಂತಾನೆ ಹೇಳ್ತಾರೆ. ಅವನ್ನ ಇಲ್ಯುಮಿನಿಟಿ ಲೆವೆಲಲ್ಲಿ ಕೂಡ ಆ್ಯಡ್ ಆನ್ ಮಾಡ್ತಾರೆ. ಇಲ್ಯುಮಿನಿಟಿ ಅಂದರೆ ಅವ್ರಿಗೆ ಕೆಲವಷ್ಟು ಪವರ್ಗಳಿರುತ್ತೆ. ಯಾವ ಥರ ಅಂದರೆ ಮುಂದೆ ಆಗೋದನ್ನು ನೋಡೋದಾಗಿರ್ಬೋದು, ಇಲ್ಲ ಬೇರೆ ಬೇರೆ ರೀತಿ ಏನೇನಾದರೂ ಒಂದು ಪವರ್ ಅನ್ನೋದು ಅವರಲ್ಲಿ ಇರುತ್ತೆ. ಅದನ್ನೇ ಇವರು ಕೂಡ ಹೇಳ್ತಾ ಇರೋದು. 33 ಡಿಗ್ರಿ ಇಲ್ಯುಮಿನಿಟಿ ಗ್ರ್ಯಾಂಡ್ ಮಾಸ್ಟರ್ ಅಂತ ಕರೆದಿದ್ದಾರೆ. ಇನ್ನು ಇವರು ಫಸ್ಟ್ ಯುದ್ಧ ನಡೀತಲ್ಲ, ವರ್ಲ್ಡ್ ವಾರ್ 1, ವರ್ಲ್ಡ್ ವಾರ್ 2, ವರ್ಲ್ಡ್ ವಾರ್ 3 ಬಗ್ಗೆ ಕೂಡ ಪ್ರಿಡಿಕ್ಟ್ ಮಾಡಿದ್ರು ಅವರು ಬದುಕಿದ ಕಾಲದಲ್ಲಿ. ಅಂದರೆ ಸುಮಾರು 100-120 ವರ್ಷಗಳ ಮುಂಚೆನೆ ಅವರು ಪ್ರಿಡಿಕ್ಟ್ ಮಾಡಿದ್ರು ಈ ಥರ ವಾರ್ಗಳು ನಡೆಯುತ್ತೆ. ಅದು ಏನೇನು ಕಾರಣಕ್ಕೆ ನಡೆಯುತ್ತೆ ಅಂತ ಮೆನ್ಷನ್ ಮಾಡ್ಕೊಂಡು ಹೋಗಿದ್ದಾರೆ. ನೀವು ನೋಡ್ಬೋದು, ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಸ್ಕ್ರೀನಲ್ಲಿ. ಆಲ್ಬರ್ಟ್ ಪೈಕ್ ಫಸ್ಟ್ ವರ್ಲ್ಡ್ ವಾರ್ ಪ್ರಿಡಿಕ್ಟ್ ಮಾಡಿದ್ದು ಏಂತಕ್ಕೆ ಅಂತ, ಇನ್ನು ಸೆಕೆಂಡ್ ವರ್ಲ್ಡ್ ವಾರು ಏಂತಕ್ಕೆ ಪ್ರಿಡಿಕ್ಟ್ ಮಾಡಿದ್ರು ಅನ್ನೋದು ಕೂಡ ಇಲ್ಲಿ ಡೀಟೇಲ್ಸ್ ಹಾಕಿದ್ದಾರೆ. ಇನ್ನು ಥರ್ಡ್ ವರ್ಲ್ಡ್ ವಾರು ಕೂಡ ಮುಸ್ಲಿಂ ಮತ್ತೆ ಸುತ್ತಮುತ್ತ ಇರುವಂತ ಬೇರೆ ದೇಶಗಳಿಗೆ ನಡೆಯುತ್ತೆ. ಒಟ್ಟಿನಲ್ಲಿ ಇಲ್ಲಿ ಇಸ್ರೇಲಿಂದ ಶುರು ಆಗುತ್ತೆ ಯುದ್ಧ ಅಂತಾನೆ ಇವರು ಮೆನ್ಷನ್ ಮಾಡಿದ್ದಾರೆ. ಇದು ಸುಮಾರು 6 ವರ್ಷದಿಂದ ಅಪ್ಲೋಡ್ ಆಗಿರುವಂತ ವಿಡಿಯೋ. ಇಸ್ರೇಲ್ ಅಲ್ಲಿ ಈ ರೀತಿ ಯುದ್ಧ ನಡೆಯುತ್ತೆ ಅಂತ 6 ವರ್ಷಕ್ಕೆ ಮುಂಚೆ ಯಾರು ಗೊತ್ತಿತ್ತು? ನೀವು ಹೇಳ್ಬಿಡ್ಬೋದು, ಇದೆಲ್ಲ ಇವಾಗ ಎಡಿಟೆಡ್ ಅಂತ. ನಾನು ಅದಕ್ಕೆ ನಿಮಗೆ ಕಂಟೆಂಟ್ ತೋರಿಸಿ ಹೇಳ್ತಾ ಇದ್ದೀನಿ. ಇದು 6 ವರ್ಷಕ್ಕೆ ಮುಂಚೆ ಮಾಡಿರೋ ವಿಡಿಯೋ. ಈ ವಿಡಿಯೋದಲ್ಲಿ ಆಲ್ಬರ್ಟ್ ಪೈಕ್ ಅನ್ನೋರು ಏನು ಪ್ರಿಡಿಕ್ಟ್ ಮಾಡಿದ್ರು ಆ ವಿಷಯಗಳನ್ನ ಹೇಳಿದ್ದಾರೆ. ಇಸ್ರೇಲ್ ಯುದ್ಧ ಶುರುವಾಗಿ ಎಷ್ಟು ದಿನ ಆಗಿದೆ? ಹೆಚ್ಚು ಅಂದರೆ 1.5 ವರ್ಷ 2 ವರ್ಷ ಆಗಿರ್ಬೋದು ಅಷ್ಟೇ, ಅದಕ್ಕಿಂತ ಜಾಸ್ತಿ ಅಂತೂ ಆಗಿಲ್ವಾ? ಇದನ್ನ ನೀವು ಅದಕ್ಕೆ ಕೆಳಗಡೆ ಡೀಟೇಲ್ಸ್ ನೋಡಿ. 2019 ಹಾಕಿರೋ ಅಂತ ವಿಡಿಯೋ ಇದು. ಪ್ರಿಡಿಕ್ಷನ್ನು ಸ್ಕೇರಿ ಆಗಿದೆ. ಮುಂದೆ ಇಸ್ರೇಲಿಂದ ಯುದ್ಧ ಅನ್ನೋದು ಶುರು ಆಗುತ್ತೆ, ಅದು 3ನೇ ಮಹಾಯುದ್ಧಕ್ಕೆ ಕಾರಣ ಆಗುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ಗೊತ್ತಾಯ್ತಲ್ಲ? ಆಲ್ಬರ್ಟ್ ಪೈಕ್ ಅನ್ನೋರು ಈ ತರ ಪ್ರಿಡಿಕ್ಟ್ ಮಾಡಿದ್ರು ಈ ಮಹಾಯುದ್ಧಗಳು ಈ ಕಾರಣಕ್ಕೆ ನಡೆಯುತ್ತೆ ಅಂತ. ಕಾರಣಗಳು ನಿಮ್ಗೆ ಹಿಂದೆ ತೋರಿಸಿದ್ದೀನಿ. ಈ ಕಾರಣಗಳಿಂದ 3 ಮಹಾಯುದ್ಧಗಳು ನಡೆಯುತ್ತೆ ಅಂತ ಪ್ರಿಡಿಕ್ಟ್ ಮಾಡಿದ್ರು. ಅದ್ರ ಜೊತೆಗೆ ಇನ್ನೊಂದು ಲೆಕ್ಕಾಚಾರನೂ ಹೇಳ್ತೀನಿ. ಅದಾದ ಮೇಲೆ ಈಗ ನಾರ್ಮಲ್ ಆಗಿ ಈಗ ಜಗತ್ತಿಗೆ ಗೊತ್ತಿರೋದೇನು, ರಷ್ಯಾ ಉಕ್ರೇನ್ ಯುದ್ಧ ನಡೀತಾ ಇದೆ. ಇನ್ನು ಈ ಕಡೆ ಇರಾನು, ಇಸ್ರಾಯೇಲು, ಇನ್ನು ಲೆಬನಾನು, ಈ ತರ ಯುದ್ಧಗಳು ನಡೀತಾ ಇದೆ. ಇದ್ರ ಮಧ್ಯೆ ಫಿನ್ಲ್ಯಾಂಡ್ ದೇಶಗಳು ನ್ಯಾಟೋಗೆ ಸೇರ್ಕೊಂಡಿದೆ. ಆ ದೇಶಗಳಿಗೆ ಆ ದೇಶದ ಲೀಡರ್ಗಳು ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಯುದ್ಧ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ, ಆದಷ್ಟು ಆಹಾರ ಪದಾರ್ಥಗಳು, ಔಷಧಿಗಳನ್ನ ಸಿದ್ಧ ಮಾಡಿ ಇಟ್ಕೊಳ್ಳಿ. ಮುಂದಿನ ದಿನ ಯಾವ ಥರ ಇರುತ್ತೆ ಹೇಳೋದಕ್ಕಾಗೋದಿಲ್ಲ ಅಂತ ಎಚ್ಚರಿಸ್ತಾ ಇದ್ದಾರೆ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಏನೋ ಒಂದು ಮುಂದೆ ಕಾದಿದೆ ಅನ್ನೋದು ಇದರ ಅರ್ಥ ಅಷ್ಟೆ. ಮುಂದೆ ಯುದ್ಧ ಅನ್ನೋದು ನಡೆಯೋದಾದ್ರೆ ಅಮೆರಿಕ ಮತ್ತೆ ರಷ್ಯಾ ಮಧ್ಯೆನೇ ನಡೆಯೋದು ಅಂತ ಎಲ್ಲರಿಗೂ ಗೊತ್ತಿರೋದೆ. ಏನಕ್ಕೆ ಅಂದರೆ ಅಲ್ಲಿ ದೊಡ್ಡದಾಗಿ ಪೈಪೋಟಿ ಇರೋದು 2 ದೇಶಗಳ ಮಧ್ಯೆನೇ, ಅಮೆರಿಕ ರಷ್ಯಾ, ಇಲ್ಲ ಅಮೆರಿಕ ಚೈನಾ. ಒಟ್ಟಿನಲ್ಲಿ ಅಮೆರಿಕ ಬಂದು ಇಲ್ಲಿ ಉಕ್ರೇನ್ಗೆ ಸಪೋರ್ಟ್ ಮಾಡ್ತಾ ಇದೆ. ಉಕ್ರೇನ್ಗೆ ಸುತ್ತಮುತ್ತ ಇರುವಂಥ ಎಲ್ಲ ಕಂಟ್ರಿಗಳು ಸಪೋರ್ಟ್ ಮಾಡ್ತಾ ಇರೋದ್ರಿಂದ ರಷ್ಯಾ ಎಲ್ಲ ಕಂಟ್ರಿಗಳ ವಿರುದ್ಧ ತಿರುಗಿ ಬೀಳೋ ಸಾಧ್ಯತೆ ಇದೆ. ಪ್ಲಸ್ ರಷ್ಯಕ್ಕೆ ಸಪೋರ್ಟಿವ್ ಆಗಿ ಚೈನಾ, ಈ ಕಡೆ ನಾರ್ತ್ ಕೊರಿಯಾ ಇದೆಲ್ಲ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ರಷ್ಯಾ ಒಂದು ಪೋರ್ಷನಲ್ಲಿ ನಿಂತ್ಕೊಂಡ್ರೆ ಇನ್ನು ಈ ನ್ಯಾಟೋ ದೇಶಗಳು ಪ್ಲಸ್ ಅಮೇರಿಕ ಇನ್ನೊಂದು ಕಡೆ ನಿಂತ್ಕೊಳ್ಳುತ್ತೆ. ಒಟ್ಟಿನಲ್ಲಿ ಯುದ್ಧ ಆಗುತ್ತೆ, ಇದಕ್ಕೆ ಸಿದ್ಧತೆ ಮಾಡ್ಕೊಳ್ಳಿ ಅಂತ ಸ್ವೀಡನ್ನು, ಫಿನ್ಲ್ಯಾಂಡ್ಗೆಲ್ಲ ಎಚ್ಚರಿಕೆ ಗಂಟೆನ ಕೊಡ್ತಾ ಇದ್ದಾರಂತೆ. ನೀವು ನೋಡ್ತಾ ಇರ್ಬೋದು, ನಾನು ಅದನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ಔಷಧಿ ಆಹಾರ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ ಅಂತ ನ್ಯಾಟೋಗೆ ಹೊಸದಾಗಿ ಸೇರಿರುವಂಥ ಸದಸ್ಯರು ಅಂದರೆ ಸ್ವೀಡನ್ನು, ಫಿನ್ಲ್ಯಾಂಡ್ ನಾಗರಿಕರಿಗೆ ಹೇಳ್ತಾ ಇದ್ದಾರೆ, ಯುದ್ಧ ಎದುರಿಸೋದಕ್ಕೆ ಸಿದ್ಧ ಆಗಿ.
ಅಂತ ಹೇಳಿರೋ ಇನ್ಫಾರ್ಮೇಷನ್ ಈಗ ಜನರಲಿ ಭಯ ಬೆಳೆಸ್ತಾ ಇದೆ. ನಮ್ಮ ದೇಶದಲ್ಲಿ ಇಂಥ ಇನ್ಫಾರ್ಮೇಷನ್ ಕೊಡಲ್ಲ ಬಿಡಿ, ಏಕೆಂದರೆ ಜನಸಂಖ್ಯೆ ಜಾಸ್ತಿ ಇದೆ, ಯುದ್ಧ ನಡೆಯುತ್ತೆ, ಆಹಾರ ಎಲ್ಲ ಸಿದ್ಧ ಮಾಡ್ಕೊಳ್ಳಿ ಅಂದ್ಬಿಟ್ರೆ ಬರ ಅನ್ನೋದು ಅವಾಗ ಬರೋದಲ್ಲ, ಇವಾಗಲೇ ಬಂದ್ಬಿಡುತ್ತೆ. ಅಷ್ಟೊಂದು ಜನ ಕಿತ್ತಾಡ್ಕೊಂಡು ತಿನ್ನೋದಕ್ಕೆ ಶುರು ಮಾಡ್ಬಿಡ್ತಾರೆ. ಅದರಲ್ಲೂ ದುಡ್ಡಿರೋರಂತೂ ವರ್ಷಕ್ಕೆ 2 ವರ್ಷಕ್ಕೆ ಆಗುವಷ್ಟು ಆಹಾರ ಎಲ್ಲ ಎತ್ತಿಟ್ಕೊಂಡು ಕೊನೆಗೆ ಮಾರ್ಕೆಟ್ ಖಾಲಿಯಾಗಿ ಜನ ಈಗಲೇ ಹೊಡೆದಾಡ್ಕೊಂಡು ಸಾಯುವಂಥ ಪರಿಸ್ಥಿತಿ ಬಂದ್ಬಿಡುತ್ತೆ ಅಂತಲೇ ಇಂಥ ಇನ್ಫಾರ್ಮೇಷನ್ ಎಲ್ಲೂ ಕೊಡೋದಕ್ಕೆ ಹೋಗೋದಿಲ್ಲ. ಇಲ್ಲಿ ನೋಡಿ, ಜಗತ್ತು ಮತ್ತೊಂದು ಯುದ್ಧಕ್ಕೆ ಶುರು ಆಗ್ತಾ ಇದೆ. ಅದಕ್ಕೆ ಅವರು ಮೆನ್ಷನ್ ಮಾಡಿ ಹೇಳ್ತಾರೆ, ಪರಮಾಣು ಯುದ್ಧನೂ ಆಗ್ಬೋದು, ಬೇರೆ ಬೇರೆ ಯಾವ ಥರ ಬೇಕಾದರೂ ಆಗ್ಬೋದು. ಇಲ್ಲಿ ಟ್ರಂಪ್ ಮತ್ತೆ ಪುಟಿನ್ ಪರ್ಸನಲ್ ಆಗಿ ತಗೊಳ್ತಾ ಇರೋದ್ರಿಂದ ಯುದ್ಧಗಳು ದೊಡ್ಡ ಮಟ್ಟಕ್ಕೆ ಹೋಗ್ಬೋದು. ಅದರಲ್ಲೂ ಸ್ವೀಡನ್, ಫಿನ್ಲ್ಯಾಂಡು, ಇನ್ನು ಬೇರೆ ಬೇರೆ ಈ ನ್ಯಾಟೋನಲ್ಲಿರುವಂಥ ದೇಶಗಳಿಗೆ ಅಲ್ಲಿರುವಂಥ ಲೀಡರ್ಗಳು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ನ್ಯಾಟೋ ದೇಶಗಳಿಗೂ ಎಚ್ಚರಿಕೆಯನ್ನು ಕೊಟ್ಟಿದೆ. ಯುರೋಪಿಯನ್ ಕಂಟ್ರಿನಲ್ಲಿ ಎಷ್ಟೋ ದೇಶಗಳಿಗೆ ಮೊದಲೇ ಹೇಳಿದೆ, ನಿಮ್ಗೊಂದು 6 ತಿಂಗಳು ವರ್ಷಕ್ಕೆ ಬೇಕಾಗುವಷ್ಟು ಸಾಮಗ್ರಿಗಳನ್ನ ಯಾವುದಕ್ಕೂ ಸೇಫಾಗಿ ಇಟ್ಕೊಂಡಿರಿ, ಔಷಧಿಗಳನ್ನ ಸೇಫಾಗಿ ಇಟ್ಕೊಂಡಿರಿ. ಯಾವ ಥರ ಬೇಕಾದರೂ ಪರಿಸ್ಥಿತಿ ಮುಂದೆ ಬರ್ಬೋದು, ಯುದ್ಧದ ಪರಿಸ್ಥಿತಿ ಅಂತಲೇ ಇಲ್ಲಿ ಎಚ್ಚರಿಕೆ ವಹಿಸ್ತಾ ಇದ್ದಾರೆ. ಅಂದರೆ 3ನೇ ಮಹಾಯುದ್ಧಕ್ಕೆ ಸಿದ್ಧತೆ ಆಗ್ತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಇಲ್ಲಿ ನೋಡಿ, ಇನ್ನೊಂದು ಕೆಳಗಡೆ ಹೇಳ್ತಾರೆ, 50 ಲಕ್ಷ ಮಂದಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಸ್ವೀಡನ್ ಗೌರ್ಮೆಂಟ್ ಏನ್ ಮಾಡ್ತಾ ಇದೆ, ಒಂದೊಂದು ಮನೆಗೂ ಒಂದೊಂದು ಬುಕ್ಲೆಟ್ಗಳನ್ನ ಹಂಚ್ತಾ ಇದೆ. ಏನಂತ, ಯುದ್ಧ ನಡೆದ್ರೆ ನೀವು ಏನ್ ಮಾಡ್ಬೇಕಾಗತ್ತೆ, ಯಾವ ರೀತಿ ಬದುಕಬೇಕಾಗತ್ತೆ ಅನ್ನೋದನ್ನ ತಿಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ಒಂದೊಂದು ಬುಕ್ಲೆಟ್ ಹಂಚ್ತಾ ಇದೆ. ಅಂದ್ರೆ ಲೆಕ್ಕ ಹಾಕೊಳ್ಳಿ, ಸುಮ್ಮನೆ ಇಂಥ ಕೆಲಸ ಯಾರು ಮಾಡಲ್ಲ. ಬುಕ್ಲೆಟ್ ಹಂಚಬೇಕು, ಪ್ರಿಂಟ್ ಮಾಡಬೇಕು ಅಂದ್ರೆ ಮುಂದೆ ಏನೋ ಒಂದು ಬದಲಾವಣೆ ಆಗುತ್ತೆ ಅನ್ನೋದಕ್ಕೋಸ್ಕರನೇ ಸ್ವೀಡನ್ ಗೌರ್ಮೆಂಟು ಆ ದೇಶದಲ್ಲಿರೋರಿಗೆ ಬುಕ್ಲೆಟ್ ಹಂಚ್ತಾ ಇದೆ ಅಂತಲೇ ಇಲ್ಲಿ ತಿಳಿಸ್ತಾ ಇರೋ ವಿಷಯಗಳು. ಇನ್ನು ಫಿನ್ಲ್ಯಾಂಡಲ್ಲೂ ಇದೇ ರೀತಿ ತುರ್ತು ಪರಿಸ್ಥಿತಿ ಬಂದರೆ ಯಾವ ಥರ ಬದುಕಬೇಕು, ದೂರ ಸಂಪರ್ಕ ಕೊರತೆ ಆಗುತ್ತೆ, ಜನಕ್ಕೆ ಬದುಕೋದಕ್ಕೆ ವ್ಯವಸ್ಥೆಗಳೇ ಇರಲ್ಲ, ರಸ್ತೆಗಳಲ್ಲಿ ಓಡಾಡೋದಕ್ಕಾಗೋದಿಲ್ಲ, ಇಂಟರ್ನೆಟ್ ಇರೋದಿಲ್ಲ, ಫೋನ್ ಇರಲ್ಲ, ಕರೆಂಟ್ ಇರಲ್ಲ, ಏನು ಮಾಡಬೇಕು, ಹೇಗೆ ಬದುಕಬೇಕು ಅಂತ ಎಚ್ಚರಿಸೋ ಕೆಲಸ ಮಾಡ್ತಾ ಇದೆ. 32 ರಾಷ್ಟ್ರಗಳಿದೆ ನ್ಯಾಟೋನಲ್ಲಿ. ಇಲ್ಲಿ ಎಲ್ಲ ದೇಶಗಳು ಕೂತ್ಕೊಂಡು ಡಿಸ್ಕಸ್ ಮಾಡಿ ಈ ಥರ ಪರಿಸ್ಥಿತಿ ಬಂದರೆ ಜನರನ್ನ ಯಾವ ರೀತಿ ಕಾಪಾಡಬೇಕು, ಇದಕ್ಕೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ ಅಂತಾನೆ ಈಗಲೇ ಪ್ರಿಪೇರ್ ಆಗಿ ಅಂತ ಜನರಿಗೆ ಎಚ್ಚರಿಕೆ ಗಂಟೆನ ಕೊಟ್ಟಿದೆ. ಇನ್ನು 3ನೇ ಪಾರ್ಟ್ಗೆ ನಾವು ಬರೋದಾದರೆ, 3ನೇ ಪಾರ್ಟಲ್ಲಿ ಒಂದು ಇಸ್ವಿಗಳನ್ನ ಹೇಳ್ತಾ ಹೋಗ್ತೀನಿ. ನಾನು ಈ ವಿಷಯಗಳನ್ನ ಬೇರೆ ಬೇರೆ ಹತ್ರ ಡಿಸ್ಕಸ್ ಮಾಡ್ತಾ ಇರ್ತೀನಿ ಅಂದಾಗ ಒಂದೊಂದು ಇನ್ಫಾರ್ಮೇಷನ್ ಸಿಗ್ತಾ ಇರುತ್ತೆ. ನಂಬೋರು ನಂಬೋದು, ಬಿಡೋರು ಬಿಡ್ಬೋದು. ಒಟ್ಟಿನಲ್ಲಿ ಈ ಇನ್ಫಾರ್ಮೇಷನ್ ಅಂತೂ ಒಂದು ಆಕ್ಯುರೇಟ್ ಆಗಿ ಮ್ಯಾಚ್ ಆಗೋದ್ರಿಂದ ನಾನು ಈ ಇನ್ಫಾರ್ಮೇಷನ್ ಹೇಳ್ತಾ ಇದ್ದೀನಿ. ಮೊದಲನೇ ಮಹಾಯುದ್ಧ ಯಾವಾಗ ನಡೀತು ಅಂದರೆ 1980ನಲ್ಲಿ ಪೀಕ್ ಆಗಿತ್ತು. ಅದನ್ನು ಹೀಗೆ ಯಾರ ಹತ್ರನೂ ಮಾತಾಡ್ತಾ ಇದೆ. ಅದಾದ್ಮೇಲೆ 2ನೇ ಮಹಾಯುದ್ಧ 1945 ಪೀಕ್. 3ನೇದು ಯಾವಾಗ ನಡೆಯುತ್ತೆ ಸರ್? ಅಲ್ಲಿ ನ್ಯೂಮರಾಲಜಿನ ಬಳಸ್ಬಿಡ್ತಾರೆ. ನ್ಯೂಮರಾಲಜಿನ ನಂಬೇಕಾ ಬೇಡವಾ ಅನ್ನೋದಾದರೆ ಕೆಲವೊಬ್ರು ಹೇಳೋ ಪ್ರಕಾರ ನ್ಯೂಮರಾಲಜಿ ಅನ್ನೋದು ತುಂಬ ಇಂಪಾರ್ಟೆಂಟು, ಸಂಖ್ಯಾಶಾಸ್ತ್ರ. ಈಗ ನಾವೆಲ್ಲನೂ ಈ ಡೇಟ್ಗಳ ಬೇಸ್ ಮೇಲೆ, ಆಧಾರದ ಮೇಲೆ ನಂಬ್ತೀವಿ. ನಾವು ಇವತ್ತು ಹುಟ್ಟಿದ್ದೀವಿ ಅಂದರೆ ಮುಂದೆ ಏನಾಗುತ್ತೆ ಅನ್ನೋದನ್ನ ತಿಳ್ಕೊಬೇಕು ಅಂದರೆ ಡೇಟ್ ಬೇಕಲ್ಲ, ಒಂದೊಂದು ಗಳಿಗೆ ಬೇಕಲ್ಲ, ಒಂದೊಂದು ಗಂಟೆ ಬೇಕಲ್ಲ. ಇದೆಲ್ಲ ಕೂಡ ನಂಬರ್ಸಲ್ಲೇ ಆಟ ಆಡೋವಂಥದ್ದು. ಈಗ ನಮಗೆ ಕಾಲಜ್ಞಾನದಲ್ಲಿ ಬರೆದಿದ್ದು ಅಷ್ಟೇ, 5000 ವರ್ಷ ಕಲಿಯುಗ ಇರುತ್ತೆ, ಅದಾದ್ಮೇಲೆ ಇಂಥ ಅನಾಹುತಗಳಾಗುತ್ತೆ ಅಂತ. ಎಲ್ಲದಕ್ಕೂ ಇಲ್ಲಿರೋದು ನಂಬರ್. ಅದರಿಂದ ಈ ನ್ಯೂಮರಾಲಜಿ ನಂಬೋದು ಅಂತ ನಾನು ಹೇಳ್ತೀನಿ. ಅದರಲ್ಲಿ ಆಕ್ಯುರೇಟ್ ಆಗಿ ಹೇಳೋರನ್ನ ನಂಬಿ ಈ ವಿಷಯನ ತಿಳ್ಕೊಳ್ಳಿ. 1918 ಅದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋದ್ರೆ ಈ 1 9 + 1 8 ಅಂತ ಕ್ಯಾಲ್ಕುಲೇಷನ್ ಮಾಡ್ತಾರೆ. 1 + 9 + 1 + 8 ಟೋಟಲ್ ಆಗಿ ಕ್ಯಾಲ್ಕುಲೇಟ್ ಮಾಡಿದಾಗ 19 ಬರುತ್ತೆ. ಮತ್ತೆ 1 ಡಿಜಿಟ್ ಬರೋ ತನಕ ಅದನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ. ಅಂದರೆ ಮತ್ತೆ 1 + 9 ಹಾಕ್ತಾರೆ. ಅವಾಗ ಏನಾಗುತ್ತೆ 10, ಅಂದರೆ 1 ಬರುತ್ತಲ್ಲಿ. ಅಂದರೆ 1918ನಲ್ಲಿ ಈ ಯುದ್ಧ ಆಯಿತು. ಇನ್ನು ಸೆಕೆಂಡ್ ವರ್ಲ್ಡ್ ವಾರ್ 1945, ಅದನ್ನು ಕೂಡ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋದರೆ 1 + 9 + 4 + 5 ಅಂದರೆ 1945ನ ಈ ಥರ ಆ್ಯಡ್ ಮಾಡಿದ್ರೆ 19 ಬರುತ್ತೆ. ಅದನ್ನು ಮತ್ತೆ 1 + 9 ಮಾಡಿದ್ರೆ 10, ಅಂದರೆ 1 ಬರುತ್ತೆ. ಅಲ್ಲಿ ಕೂಡ ನ್ಯೂಮರಾಲಜಿ ಮ್ಯಾಚ್ ಆಯಿತು. ಅದಾದಮೇಲೆ ಈಗ ಲೆಕ್ಕಾಚಾರ ಪ್ರಕಾರ ಅವ್ರು ಹೇಳಿದ್ದು 2026, ಅಂದರೆ 2 + 0 + 2 + 6 ಅಂದರೆ ಎಷ್ಟಾಯಿತು? ಆಟೋಮೆಟಿಕಲಿ 10 ಬಂತು. ಅಂದರೆ ಉಳ್ಕೊಂಡಿದ್ದು 1. ಅವರ ಹೇಳಿದ್ದು ಲೆಕ್ಕಾಚಾರ ನನಗೆ ಸ್ವಲ್ಪ ಹೆಚ್ಚು ಕಡಿಮೆ ಮ್ಯಾಚ್ ಆಗ್ತಾ ಇದೆಯೇನೋ ಅಂತ ಅನ್ನಿಸ್ತು. ನಂಬೋದು, ಬಿಡೋರು ಬಿಡ್ಬೋದು ಅಂತ. ಅದಕ್ಕೆ ನಾನು ಹೇಳ್ತಾ ಇರೋದು, ನ್ಯೂಮರಾಲಜಿ ಅನ್ನೋದು ಕೂಡ ಒಂದು ಕ್ಯಾಲ್ಕುಲೇಷನ್ ಆಗಿರೋದ್ರಿಂದ ನಾನು ಇನ್ಫಾರ್ಮೇಷನ್ ನಿಮಗೆ ತಿಳಿಸುವಂಥ ಕೆಲಸ ಮಾಡ್ತಾ ಇದ್ದೀನಿ. ಫಸ್ಟ್ ಪಾಯಿಂಟು, ಆಲ್ಬರ್ಟ್ ಪೈಕ್ ಅವರು ಪ್ರಿಡಿಕ್ಟ್ ಮಾಡಿದ್ರು ಈ ಥರ ಮೊದಲನೇ ಮಹಾಯುದ್ಧ, 2ನೇ ಮಹಾಯುದ್ಧ, 3ನೇ ಮಹಾಯುದ್ಧಗಳು ನಡೆಯುತ್ತೆ ಅಂತ. ಈಗ 2 ಆಗೋಗಿದೆ, 3ನೇದಕ್ಕೆ ರೆಡಿಯಾಗಿ ನಿಂತಿದೆ. ಇನ್ನು 2ನೇ ಪಾಯಿಂಟು, ಮಹಾಯುದ್ಧ ನಡೆಯುತ್ತೆ ಯಾವಾಗ ಅಂತ ಎಲ್ಲರೂ ಯೋಚನೆ ಮಾಡ್ತಾ ಇರುವಾಗ ಈಗ ಟ್ರಂಪ್ ಮತ್ತೆ ಪುಟಿನ್ ಅವರ ನಡುವೆ ಇರುವಂತ
ಕಂಡೀಷನ್ನು ಪ್ಲಸ್ ಉಕ್ರೇನ್ ವಾರು, ಅದರಲ್ಲೂ ಆಲ್ಬರ್ಟ್ ಪೈಕ್ ಅವರು ಮೆನ್ಷನ್ ಮಾಡಿ ಹೇಳಿದ್ರು ಇಸ್ರೇಲಿಂದ ಈ ಯುದ್ಧ ಶುರುವಾಗುತ್ತೆ ಅಂತ. ಇಸ್ರೇಲಲ್ಲಿ ಯುದ್ಧ ಶುರುವಾಗಿ ಹೋಗಿದೆ. ಈ ವಿಡಿಯೋಗಳಿಗೂ ನಿಮಗೆ ಪ್ರೂಫ್ ತೋರಿಸಿದ್ದೀನಿ. ಸುಮಾರು 6 ವರ್ಷದ ಮುಂಚೆ ಮಾಡಿರುವಂಥ ವಿಡಿಯೋ ಪ್ರೂಫು. ಅದು 2019ರಲ್ಲಿ ಮಾಡಿ ಹಾಕಿರುವಂಥ ವಿಡಿಯೋ ಪ್ರೂಫು ತೋರಿಸಿದ್ದೀನಿ. ನಂಬೋರು ನಂಬಿ ಅದಕ್ಕೆ ಹೇಳ್ತಾ ಇರೋದು. ಇನ್ನು 3ನೇ ಯುದ್ಧಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದಕ್ಕೂ ಪ್ರೂಫ್ ಹೇಳಿದ್ದೀನಿ. ಈಗ ಆಲ್ರೆಡಿ ಸ್ವೀಡನ್ ಗೌರ್ಮೆಂಟು, ಫಿನ್ಲ್ಯಾಂಡ್ ಗೌರ್ಮೆಂಟು, ನ್ಯಾಟೋ ಕಂಟ್ರೀಸ್ ಏನಿದೆ 32 ಕಂಟ್ರೀಸು, ಅದರಲ್ಲಿ ಕೆಲವೊಂದು ಕಂಟ್ರಿಗಳಲ್ಲಿ ಈ ಥರ ಸಿದ್ಧತೆ ಮಾಡ್ಕೊಳ್ಳಿ, ಯುದ್ಧ ನಡೆದ್ರೆ ಯಾವ ಥರ ಬದುಕಬೇಕು ಸಿದ್ಧತೆ ಮಾಡ್ಕೊಳ್ಳಿ ಅಂತ ಎಚ್ಚರಿಸೋ ಕೆಲಸ ಮಾಡ್ತಾ ಇದೆ. ಬುಕ್ಲೆಟ್ಗಳನ್ನ ಪ್ರಿಂಟ್ ಮಾಡಿ ಅನಿಸ್ತಾ ಇದೆ ಅಂದರೆ ಏನೋ ಒಂದು ಬದಲಾವಣೆ ಆಗ್ತಾ ಇದೆ. ಇನ್ನು ಲಾಸ್ಟ್ ಪಾಯಿಂಟ್ ನಾನು ಹೇಳ್ತಾ ಇರೋದು ನ್ಯೂಮರಾಲಜಿ ಕ್ಯಾಲ್ಕುಲೇಷನ್. ಇದ್ರ ಬೇಸಲ್ಲಿ ಹೋದ್ರು 1918 ಅಂದರೆ 1, 1945 ಅಂದರೆ 1, 2026 ಅಂದರೂ 1ನೇ ಬರುತ್ತೆ. ಟೋಟಲ್ ಆಗಿ ಅವರು ಹೇಳಿರೋ ಕ್ಯಾಲ್ಕುಲೇಷನ್ ಪ್ರಕಾರ 2026ಗೆ 3ನೇ ಮಹಾಯುದ್ಧ ಅನ್ನೋದು ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ನನಗಂತೂ ಗೊತ್ತಿಲ್ಲ, ಯಾಕೆಂದರೆ ನಾನು ಕಾಲಜ್ಞಾನಿನೂ ಅಲ್ಲ, ನ್ಯೂಮರಾಲಜಿಸ್ಟ್ ಅಲ್ಲ, ನಾನೇನು ಅವ್ರು ಹೇಳಿದ್ರೆ ಇಲ್ಯುಮಿನಿಟೀಸ್ ಆ ಥರ ಅಲ್ಲ. ಬಟ್ ಅವರು ಬರೆದಿರೋವಂಥ ವಿಷಯಗಳನ್ನ ಓದಿದಾಗ ಹೆಚ್ಚು ಕಡಿಮೆ ನಂಬಲೇಬೇಕಾಗತ್ತೆ. ಈಗ ನಾವು ಪುರಾಣಗಳನ್ನ ನಂಬ್ತೀವಿ ಅಂದಾಗ ಈಗ ಬರೆದಿಟ್ಟಿರುವಂಥ ವಿಷಯಗಳನ್ನ ನಂಬಬೇಕಾಗತ್ತಲ್ವಾ. ಕೆಲವೊಬ್ರು ಜ್ಞಾನಿಗಳಿರ್ತಾರೆ, ಅವ್ರ ಹತ್ರ ಡಿಸ್ಕಸ್ ಮಾಡಿದಾಗ ಈ ವಿಷಯಗಳನ್ನ ತಿಳಿಸ್ತಾರೆ. ಆ ವಿಷಯಗಳನ್ನ ನಾವು ನಂಬಲೇಬೇಕಾಗತ್ತಲ್ಲ. ಒಂದೊಂದ್ಸಲ ನಡಿಬೋದು, ಇಲ್ಲ ವೇರಿಯೇಷನ್ ಅನ್ನೋದು ಇರ್ಬೋದು. ಬಟ್ ಅವರು ಹೇಳ್ತಾ ಇರೋದು ಒಂದಕ್ಕೊಂದು ಸಿಂಕ್ ಆಗ್ತಾ ಇದೆ ಅಂದಾಗ ಸ್ವಲ್ಪ ಎಲ್ಲೋ ಒಂದು ಕಡೆ ಮನಸ್ಸು ಹೌದು ಇವ್ರು ಹೇಳ್ತಾ ಇರೋದು ನಿಜ ಅನ್ಸುತ್ತೆ. ಆ ಥರ ನಿಜ ಇದು ಆಗಿರಬಹುದು. ಏಕೆಂದರೆ ಈಗ ಸಿದ್ಧತೆಗಳು ನಡೀತಾ ಇರೋದು ನೋಡಿದ್ರೆ 2026 ಅನ್ನೋದು ಯುದ್ಧಕ್ಕೆ ನಾಂದಿ ಆಗುತ್ತಾ ಅನ್ನೋದು ನನ್ನ ಲೆಕ್ಕಾಚಾರ ಅಲ್ಲ. ಇದು ಕಾಲಜ್ಞಾನಿಗಳ ಲೆಕ್ಕಾಚಾರ ಪ್ಲಸ್ ನ್ಯೂಮರಾಲಜಿ ಲೆಕ್ಕಾಚಾರ, ಪ್ರಿಡಿಕ್ಟ್ ಮಾಡಿರುವಂಥವರ ಲೆಕ್ಕಾಚಾರ. ಒಟ್ಟಿನಲ್ಲಿ ಯುದ್ಧ ಆಗದೇ ಇರಲಿ ಅಂತಲೇ ನಾನು ಕೇಳ್ಕೊಳ್ತೀನಿ. ಏನು ಮಾಡೋದಕ್ಕಾಗೋದಿಲ್ಲ ಕೆಲವೊಂದು, ಆದರೆ ಮಾತ್ರ ಪ್ರಕೃತಿ ಮತ್ತೆ ಇಂಬ್ಯಾಲೆನ್ಸ್ ಆಗಿರುವಂಥದ್ದನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳೋ ಕೆಲಸ ಮಾಡುತ್ತೆ. ಅಂಥ ಬ್ಯಾಲೆನ್ಸ್ ಮಾಡ್ಕೊಳ್ಳೋದನ್ನ ನಾವು ಕೂಡ ತಡೆಯೋದಕ್ಕಾಗೋದಿಲ್ಲ. ಅಂಥ ಟೈಮ್ಗೆ ನಾವೇನು ಸಿದ್ಧತೆ ಮಾಡ್ಕೋಬೇಕು ಅಂಥ ಸಿದ್ಧತೆಗಳನ್ನ ಮಾಡ್ಕೊಳ್ಳಿ ಅಂತ ಅಷ್ಟೇ ಎಚ್ಚರಿಕೆ ಗಂಟೆಗಳನ್ನ ಕೊಡ್ತಾ ಇರ್ತಾರೆ. ಈಗ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ನಲ್ಲ, ಫಿನ್ಲ್ಯಾಂಡಲ್ಲಿ, ಸ್ವೀಡನ್ನಲ್ಲಿ ಹುಷಾರಾಗಿರಿ, ಇದಕ್ಕೆ ರೆಡಿಯಾಗಿ ಅಂತ ಆ ಥರ ಎಚ್ಚರಿಕೆ ಗಂಟೆಯನ್ನು ಬಾರಿಸ್ತಾ ಇದೆ ಪ್ರಕೃತಿ. ಜೊತೆಗೆ ಆ ವಿಷಯಗಳು ನನಗೆ ಗೊತ್ತಿರೋದ್ರಿಂದ ನಾನು ನಿಮಗೆ ತಿಳಿಸೋ ಕೆಲಸ ಮಾಡ್ತಾ ಇರ್ತೀನಿ. ಎಚ್ಚೆತ್ಕೊಳ್ಳೋರು ಎಚ್ಚೆತ್ಕೊಳ್ಳಿ, ಬಿಡೋರು ಬಿಟ್ಬಿಡಿ, ಆಯ್ತಾ. ಇನ್ನು ಇದೇ ರೀತಿ ವಿಷಯಗಳು ತುಂಬಾ ಸಿಗ್ತಾ ಇದೆ. ಅಂಥ ವಿಷಯಗಳನ್ನ ನಾನು ನಿಮಗೆ ತಿಳಿಸೋ ಕೆಲಸ ಮಾಡ್ತಾ ಇರ್ತೀನಿ. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು. ಗುಡ್ ಬಾಯ್.